ಹೊರಟಿದ್ದೀನಿ ಮಲೆಮಹದೇಶ್ವರ ಬೆಟ್ಟಕ್ಕೆ. ಶಿವರಾತ್ರಿ ಟೈಮಲ್ಲಿ ಮಾದಪ್ಪನ ಬೆಟ್ಟಕ್ಕೆ ಹೋಗೋದೇ ಮಜಾ. ಬನ್ನಿ ಹೋಗೋಣ. ಓಕೆ, ವೆಲ್ಕಮ್ ಬ್ಯಾಕ್ ಟು ಗೌತಮ್ ವ್ಲಾಗ್ಸ್. ನಾನಿವತ್ತು ಹೊರಟಿದ್ದೀನಿ ಮಲೆಮಹದೇಶ್ವರ ಬೆಟ್ಟಕ್ಕೆ. ಶಿವರಾತ್ರಿ ಟೈಮಲ್ಲಿ ಮಾದಪ್ಪನ ಬೆಟ್ಟಕ್ಕೆ ಹೋಗೋದೇ ಮಜಾ. ಈಗ ನಾನು ಹೊರಟಿದ್ದೀನಿ ಪುನಿ ಹಾಗೂ ನಿಶ್ಚಿತ್ ಫೋಟೋಗ್ರಾಫಿ ಅವ್ರ ಜೊತೆ. ಹೆವಿ ಕ್ರೌಡ್ ಇರ್ತಾರೆ. ಬೆಟ್ಟ ಹತ್ತನ ಅನ್ಕೊಂಡೆ, ಬಟ್ ಅಲ್ಲಿ ಹೆಂಗಿರುತ್ತೆ ಗೊತ್ತಿಲ್ಲ. ಊರಿಂದ ನಮ್ಮ ಮಾವರೆಲ್ಲ ಬರ್ತಾವ್ರೆ. ಮಾದಪ್ಪನ ಬೆಟ್ಟ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಿಮ್ಗೂ, ಬನ್ನಿ. ಬಟ್ ಲೈಫಲ್ಲಿ ಒಂದ್ಸತಿ ಶಿವರಾತ್ರಿಯಲ್ಲಿ ಮಹದೇಶ್ವರನ ಬೆಟ್ಟಕ್ಕೆ ಮಿಸ್ ಮಾಡದೆ ವಿಸಿಟ್ ಮಾಡಿ. ಎಷ್ಟು ಸಾವಿರ ಜನ ಬೆಟ್ಟನ ನಾಳೆ ಕಾಲ್ನಡಿಗೆಲ್ಲಿ ಹೋಯ್ತಿರ್ತಾರೆ ಗೊತ್ತಾ, ತೋರಿಸ್ತೀನಿ. ಓಕೆ, ಈಗ ಬೆಟ್ಟಕ್ಕೆ ಹೋಗ್ತಾ ಒಂದು ಇಲ್ಲಿ ದಕ್ಷಿಣ ತಿಂಡಿ ಆಗ್ತಿದ್ದೀವಿ. ನಿಶ್ಚಿತ್ ಫೋಟೋಗ್ರಾಫಿ ಇವರೇ, ಅವೆಲ್ಲ ಬೇಡ, ಇವರೇ ನಿಶ್ಚಿತ್ ಫೋಟೋಗ್ರಾಫಿ. ಇವ್ರ ಹೆಸರು ಪುನೀತ್. ಹಾಯ್. ಈಗ ಊಟಕ್ಕೆ ದೋಸೆ ತಿಂತಾ ಇದ್ದೀನಿ. ಇತ್ತೀಚೆಗೆ ಯಾಕೋ ದೋಸೆ ತಿನ್ನೋಂಥ ಹುಚ್ಚು ಜಾಸ್ತಿ ಆಗಿದೆ ನನಗೆ. ನೈಟಲ್ಲಿ ಸಾಕಾಗಿದೆ. ದಕ್ಷಿಣ ತಿಂಡಿ ತಿಂಗಳಿಗೆ 30 ದಿವಸ ದೋಸೆ. ಸಾರಿ, ಇವ್ರ ಹೆಸರು ನಿಶ್ಚಿತ್ ಫೋಟೋಗ್ರಾಫಿ ಅಲ್ಲ, ನಿಶ್ಚಿತ್ ಫಿಲ್ಮ್ಸ್. ಏನಿತ್ತು, ಈಗ ಫಿಲ್ಮ್ಸ್ ಆಗಿದೆ. ದೋಸೆ ಮಾತ್ರ ಸಖತ್ತು. ನಿಯರ್ ಕೊಳ್ಳೇಗಾಲ ಹತ್ರ ರೀಚ್ ಆಗಿದ್ದೀವಿ. ಇಲ್ಲಿ ಒಂದು ಯುದ್ಧ ಬೇರೆ ನಡೀತಾ ಇತ್ತು, ಅದನ್ನು ನೋಡಿದ್ವಿ. ಏನೇ ಹೇಳಿ, ಟಿ ಡ್ರೈವರ್ಸ್ಗೆ ಕರ್ನಾಟಕ ಫ್ಲಾಗ್ ಮೇಲೆ ಇರೋ ಲವ್ ಎಲ್ಲೂ ಕಮ್ಮಿ ಆಗಲ್ಲ. ಬೆಂಕಿ ಈಗ ಹೋಗ್ತಾ ಒಬ್ರು ನೋಡಿದ್ರೆ ಹೆಂಗೆ ಫ್ಲಾಗ್ ಕಟ್ಕೊಂಡು ಫೋಟೋ ತಗೊಂತ ಇದ್ರು. ನೆಕ್ಸ್ಟ್ ಲೆವೆಲ್ ಕರ್ಕೊ ಹೋಯ್ತಾರೆ. ಇನ್ನೂ ಬೆಟ್ಟ 70 ಕಿಲೋಮೀಟರ್ ಅದೇ. ಮಾದಪ್ಪನೇ ಅವರಿಗೆಲ್ಲ ಇಳ್ಕೋಬೇಕು. ತಾತನ್ ನೋಡಿ. ಸೀರಿಯಸ್ಲಿ, ನಾವು ತಿರುವಣ್ಣಾಮಲೆಯಲ್ಲಿ ನಡೆಯೋದನ್ನ ಮಾತಾಡ್ತೀವಿ. 18 ಕಿಲೋಮೀಟ್ರು ಮಾದಪ್ಪನ ಬೆಟ್ಟಕ್ಕೆ ಚಾಮರಾಜನಗರ ಕನಕಪುರದಿಂದ ಬರೀ ಕಾಲಲ್ಲಿ ನಡ್ಕೊಂಡು ಬರ್ತಾರೆ ಜನ. ಮಾದಪ್ಪನೇ ಶಕ್ತಿ ಕೊಟ್ಟು ಕರೆಸ್ಕೋಬೇಕಿದು. ನೆಕ್ಸ್ಟ್ ಲೆವೆಲ್. ಉಗೇ ಮಾದಪ್ಪ ತಾಳ್ಬೆಟ್ಟ ರೀಚ್ ಆಗಿದ್ದೀವಿ. 3 ಗಂಟೆ ನೋಡಿ ಜನ ಸಾಗರ. ಇದು ಮಾದಪ್ಪನ ಬೆಟ್ಟಕ್ಕೆ ಬೇರೆ ಟೈಮ್ ಬಂದವ್ರಿಗೆ ಗೊತ್ತಿರಲ್ಲ, ಶಿವರಾತ್ರಿಗೆ ಬಂದವ್ರಿಗೆ ಇದು ದರ್ಶನ. ಮಾದಪ್ಪನ ಪರ್ಸೆ ಶಿವರಾತ್ರಿ ಅಷ್ಟೇ ಈ ಥರ ಎಲ್ಲ ಜನ ಸಿಗೋದು ನಿಮಗೆ. ಬೆಂಕಿ ಜನ ಇದು. ಇನ್ನು ಬೆಟ್ಟದ ಮೇಲೆ ಹೋದ್ರೆ ಇನ್ನೂ ಇರುತ್ತೆ ಜನ. ಇದು ಜಸ್ಟ್ ಟೀಸರು ಅಲ್ಲ, ಇದು ಮೇಲೆ ಇನ್ನೂ ಭರ್ಜರಿ ಜನ ಇರ್ತಾರೆ. ಈಗ ವಿಭೂತಿ ಎಲ್ಲ ಬಳಸ್ಕೊಂಡು ಧೂಪನ ಹಾಕಿದ್ದಾಯ್ತು. ಒಂದು ಸ್ವಲ್ಪ ಹೊತ್ತು ಇಲ್ಲೇ ರೆಸ್ಟ್ ಮಾಡಿ ತಾಳ್ಬಿಡ್ತಿಂದ ಮೇಲಕ್ಕೆ ಹೋಗುವ. ಜನ ಕಣ್ಣು ಸತ್ತೋಗಿದೆ ನಂದು. ಅಲ್ಲಿ ತೋರಿಸ್ತಿದ್ದೀನಿ ಅದನ್ನ ಗ್ಲಿಮ್ಸ್ ಹಾಕೇನಲ್ಲ, ಕ್ರೇಜಿ ಜನ ಮಾತ್ರ. ಆದರೂ ಮಾದಪ್ಪ ನಡ್ಕೊ ಬರೋರ್ಗೆಲ್ಲ ತುಂಬಾ ಶಕ್ತಿ ಕೊಟ್ಟವನು. ಹರಿದು ಬರುವ ಹಾವನ್ನೆಲ್ಲ ಹೂವಾಗಿ ಮಾಡ್ದೋನ್ಗೆ, ಮೊರೆದು ಬರುವ ಕಿಚ್ಚೆಲ್ಲ ನೀರಾಗಿ ಹರಿಸೋನ್ಗೆ, 77 ಮಲೆಯ ಒಡೆಯ ಅಪ್ಪ ಮಾದೇವಿಗೆ. ಡೈರೆಕ್ಟ್ ಎಂಟ್ರಿಗೆ ಹೋಗ್ಬಿಡ್ಬೋದು. ಯಾಕೋ ಇವನು ಬೆಟ್ಟಕ್ಕೆ ಬಂದಿರೋದು ಯಾಕೆ ಅಂದ್ರೆ ಬಾಸ್ ಬರಲಿ ಬೇಗ ಹೊರಗೆ ಅಂತ ಹೇಳೋ. ಇಪ್ಪೋ ಹಾಯ್. ನೋಡಿ, ಇವ್ರು ಯಾವಾಗಲೂ ಜೋಶಲ್ಲೇ ಇರ್ತಾರೆ. ನಂಗೆ ಫ್ಯಾಮಿಲಿ ಅವ್ರು ಬಂದು ಜಾಯ್ನ್ ಆಗೋರೆ. ಇಲ್ಲೆಲ್ಲ ಅವರೇ ಒಯ್ತಾವ್ರೆ ಮುಡಿ ಕೊಡೋಕ್ಕೆ. ಸೊ ನಾವು ಅವರಿಂದ ಒಯ್ತಾ ಇದ್ದೀವಿ. ಹಾಯ್, ಇವನು ನನ್ನ ತಮ್ಮ. ಇವತ್ತೇ ರಿವೀಲ್ ಆಗ್ತಾ ಇರೋದಿಲ್ಲ. ಹಾಯ್ ಹೇಳೋ. ನಾನು ಇನ್ಸ್ಟಾಗ್ರಾಮಲ್ಲಿ ಇದ್ದಾನೆ, ಸಂತೋಷ್ ಅಪ್ಪಿ ಅಂತ. ಫಾಲೋ ಮಾಡಬೇಡಿ. ಇದು ಏನು ಜನ ನೋಡ್ತಿದ್ದೀರಾ, ಇದ್ರ 10 ಪಟ್ಟು ಜಾಸ್ತಿ ರಾತ್ರಿ ಇರ್ತಾರೆ. ಚಿನ್ನ ತೆರಳಿತ 77 ಮಲೆಯ ಒಡೆಯ ಅಪ್ಪ ಮಾದೇವಿಗೆ, ರಾಜಮನ ಮುತ್ತು ಕಂದ ಮಲೆಯ ಮರಿದೇವಿಗೆ. ಇವಳು ನಮ್ಮ 2ನೇ ಅತ್ತೆ ಮಗಳು. ಇವಳು ನಮ್ಮೆ ಅಂತ ಬರೀ ಡೌರಾಣೆ. ಇವಳು ಮೇಕಪ್ ಆರ್ಟಿಸ್ಟು. ಇವಳು ಮಾತೆ ಆಡಿದ್ ನೋಡಿಲ್ಲ ನಾನು. ಇವನ್ ಮಾತೆ ನಿಲ್ಸಲ್ಲ. ದೇವಸ್ಥಾನದಲ್ಲಿ ನಮ್ಮ ಕೂದಲು ನಾವೇ ಕೊಡೋಕ್ಕೆ ಎಳ್ಳೆಳ್ಳು ಟಿಕೆಟು. ಹೊರಗಡೆ 80, ಒಳಗಡೆ 50. ಸುಳ್ಳು ಸೇವೆ ಮುಗೀತು, ಸ್ನಾನ ಮುಗೀತು. ಈಗ ಆಲಂಬಾಡಿ ಜುಂಜೇಗೌಡನ ಹತ್ರ ನಮ್ಮ ಮಾವ ಅವರು ಪೂಜೆ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಬಟ್ಟೆ ಬ್ಯಾಗ್ನೆಲ್ಲ ಕಾರ ಹತ್ರ ಇಟ್ಬಿಡೋಣ. ಈಗ ಪೂಜೆ ಮುಗೀತು. 10 ಗಂಟೆ ಟೈಮು. ಬಿಸಿಲು ರುಬ್ತಾ ಇದೆ. ಏನ್ರಿ ನಿಶ್ಚಿತ್? ನನ್ನ ಬ್ಲಾಗಲ್ಲಿ ಇವರು ಫಸ್ಟ್ ಟೈಮ್ ಬರ್ತಿರೋದು. ಬಟ್ ನಾನು ಬ್ಲಾಗಿಂಗ್ ಶುರು ಮಾಡಿದೆ ಇವ್ರ ಜೊತೆಯಿಂದ. ಎಲ್ಲಿ ಅಂದ್ರೆ ಹೌದು, ಎಲ್ಲಿ ಅದು? ಗೋಕರ್ಣ. ನೀವು ಶಿವರಾತ್ರಿ ಟೈಮಲ್ಲಿ ಏನಾದರೂ ಮಾದಪ್ಪನ ಬೆಟ್ಟಕ್ಕೆ ಬಂದರೆ ನಿಮಗೆ ಇಲ್ಲೇ ಹೆಂಗೆ ಅಂದರೆ ಫುಡ್ ಕೋರ್ಟಿಗೆ ಬಂದಂಗೆ ಇರುತ್ತೆ. ಹೆಜ್ಜೆಗೂ ಡಿಶಸ್ ಯಾವ್ದು ಬೇಕು. ಚಿತ್ರಾನ್ನ ಬೇಕಾ, ಅನ್ನ ಸಾಂಬಾರು ಬೇಕಾ, ಯಾವ್ದಾದ್ರು ಬೇಕು ನಿಮಗೆ, ಎಲ್ಲ ಆಪ್ಷನ್ ಇರುತ್ತೆ.
ಬ್ರೋ ಎಲ್ಲಿಂದ ನಡ್ಕೊಂಡು ಬಂದಿದ್ದು? ಅಂದ್ರೆ ಕನಕಪುರ. ಎಷ್ಟು ಕಿಲೋಮೀಟ್ರು? ಎಷ್ಟು ದಿನ ತಗೊಂಡ್ರಿ? ಸುಸ್ತಾಗ್ಲಿಲ್ವಾ? ಮತ್ತೆ ಹೆಂಗೆ ಬರೋ ಕೆಪಾಸಿಟಿ ಹೆಂಗೆ? ಎನರ್ಜಿ ಮಾದಪ್ಪ ಕೊಡ್ತಾನೆ. ಏನೇನು ತಿಂದ್ರಿ ಬತ್ತ? ಅದೇ ಜನ ಕೊಡೋ ಊಟಗಳು ಎಲ್ಲ ಕಡೆ ಊಟ ಆಯ್ತಾ? ಎಲ್ಲ ಕಡೆ ಊಟ ಹಂಗೆ ಮಾದಪ್ಪನ ಬೆಟ್ಟಕ್ಕೆ ಬಂದರೆ ಎಲ್ಲ ಕಡೆ ಊಟ ಸಿಗ್ತದೆ ನೋಡಿ. ಏನು ತಿಂತೀರಾ ನೀವು ಹೇಳಿ? ಮುದ್ದೆ, ಅವರೆಕಾಳು ಗೊಜ್ಜು, ನೀರು ಬಾಟ್ಲು ಅನ್ಸ್ತವ್ರೆ. ಏನಣ್ಣ ಹೇಳಿದ್ರಲ್ಲ? ಪಿಜ್ಜಾ ಬರ್ಗರ್ ಅಲ್ಲ, ಮುದ್ದೆ ಬಸ್ಸಾರು, ಮುದ್ದೆ ಅವರೆಕಾಳು ಗೊಜ್ಜು, ಬೆಂಕಿ ಕಾಂಬಿನೇಷನು. ಬೆಟ್ಟಕ್ಕೆ ಬಂದರೆ ಮಿಸ್ ಮಾಡದೆ ಟ್ರೈ ಮಾಡಿ. ಎಲ್ಲ ಕಡೆ ಅನ್ಸ್ತಿರ್ತಾರೆ ಶಿವರಾತ್ರಿಯಲ್ಲಿ. ಅಣ್ಣ ಯಾವ ಊರು? ಎಷ್ಟನೇ ವರ್ಷ ಅಣ್ಣ ಇದು? ಊರವರೆಲ್ಲ ಶೇರ್ ಮಾಡೋದಾ? ಮೂರು ಸಾವಿರ ಮುದ್ದೆ ರೆಡಿ ಆಯ್ತೈತಿ. 2ರಿಂದ 3,000. ಗುಡ್ಡನ್ನು ಬಿಡಿಸೋ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಈಗ. ನಕುಲ್ ಗುಡ್ಡಪ್ಪ, ಗಣೇಶ್ ಗುಡ್ಡಪ್ಪ ಸುಸ್ತಾಗ್ಬಿಟ್ಟವನೇನೂ ಇಲ್ಲ, ಉಪವಾಸ ಅವನೇ. ಓಕೆ, ಸಂಜೆ ಆಯಿತು. ದರ್ಶನ ಈಗ ಹೋಗ್ತಾ ಇದ್ದೀವಿ. ಏನಪ್ಪ ಅಂದರೆ ಮ್ಯಾಟ್ರೋ ಮಧ್ಯಾಹ್ನ ಅದೇ ದೇವ್ರಗುಡ್ಡನೆಲ್ಲ ಬಿಡಿಸಿದ್ಮೇಲೆ ಬಂದು ಒಳ್ಳೆ ಊಟ ಮಾಡಿ ಮಲಗಿಬಿಟ್ಟಿದ್ವಿ. ಈಗ ಎದ್ದಿದ್ವಿ 4:15 5 ಗಂಟೆ ಟೈಮು. ಈಗ ಮಾದಪ್ಪನ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಪುನಿ ಅವರಿದ್ದಾರೆ. 30 ರೂಪಾಯಿ ಕೊಟ್ಟು ಚಾರ್ಜ್ಗೆ ಹಾಕಿದ್ರು. 30% ಆಗಿದೆ. ಪುನಿ ಏನು ಹೇಳ್ತೀರಿ ಹೇಳಿ ಪುನೀತ್? ಏಕೆ? ಚಾರ್ಜಿಂಗ್ ಆಗಿಲ್ಲ. ಅವ್ರು ತುಂಬ ಮನನೊಂದ್ಬಿಟ್ಟಿದ್ದಾರೆ. ಚಿನ್ನತ್ತೇರು ಹೊರಗಡೆ ಬರೋ ಟೈಮು. ಜನ ನೋಡ್ತಿದಾರಲ್ಲ ಯಾವ ರೇಂಜಿಗೆ ತುಂಬವ್ರೆ ಅಂದ್ರೆ. ಬತ್ತು ಚಿನ್ನತ್ತೇರು ಹೊರಗಡೆ ಬತ್ತಾದೆ. ಬನ್ನಿ ನೋಡೋಣ. ಉಗೇ ಮಾದಪ್ಪ. ನಾಳೆ ಶಿವರಾತ್ರಿ ದಿನ. ಆದರೆ ಒಂದಿನ ಮುಂಚೆನೆ ಮಾದಪ್ಪನ ಬೆಟ್ಟದಲ್ಲಿ ಈ ಥರ ವಾತಾವರಣ ತುಂಬಿತ್ತು. ಕೊನೆ ಬೈಡ್ನ ಆಗ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೋಡಿಕ್ಕೆ ಥ್ಯಾಂಕ್ ಯು. ಹಂಗೆ ಒಂದು ಸಬ್ಸ್ಕ್ರೈಬ್ನ ಮರಿಬೇಡಿ ಹೊಸಬ್ರಾಗಿದೆ.